ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮೊದಲನೇದಾಗಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋನ ಒಂದು 2 ಡೇಸ್ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬೆಂಗಳೂರಿಂದ ಊರಿಗೆ ಬಂದಿದ್ದು ಹಬ್ಬದ ದಿನವೇ, ಹಾಗಾಗಿ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು. ಬೆಂಗಳೂರಲ್ಲಂದರೆ ಪ್ರತಿಯೊಂದು ಅಂಗಡಿಯಲ್ಲೇ ತಗೋಬೇಕು. ಹಳ್ಳಿ ಕಡೆ ಅಂದರೆ ನಮ್ಮ ಹೊಲದಲ್ಲಿ ಬೆಳೆದಿರೋ ಕಡಲೆಕಾಯಿ, ಅವರೆಕಾಯಿ, ಗೆಣಸು ಎಲ್ಲ ಇಲ್ಲೇ ಸಿಕ್ತು. ಮತ್ತು ಫಲ ಎರಿಯೋದು, ಇದಕ್ಕೆ ಮುಖ್ಯವಾಗಿ ಎಳಚೆಯನ್ನು ಬೇಕಾಗುತ್ತೆ. ಸೊ ಎಳಚೆಯನ್ನು ಮರ ಎಲ್ಲಿದೆ ಅಂತ ಹೇಳಿ ಹುಡುಕೊಂಡು ಹೋದ್ವಿ. ನೋಡಿ, ಮನೇಲಿರೋ ದೊಡ್ಡವ್ರಿಗೂ ಗೊತ್ತಿಲ್ಲ ಅಂತೆ ಈ ಮರ ಎಲ್ಲಿದೆ ಅಂತ. ಬಟ್ ಈ ಮಕ್ಕಳಿಗೆ ಮಾತ್ರ ಗೊತ್ತಾಗ್ಬಿಡುತ್ತೆ. ಸ್ಕೂಲ್ ಬಿಟ್ಟಾಗ ಇಲ್ಲಿ ವಿಸಿಟ್ ಕೊಟ್ಟೆ ಹೋಗೋದಂತೆ. ನೆಕ್ಸ್ಟ್ ಎಳ್ಳು ಬೆಲ್ಲ ತಯಾರಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಕಡಲೆ ಬೀಜನ ಹುರ್ಕೊಂಡು ತಣ್ಣಗಾದ ನಂತರ ಸಿಪ್ಪೆ ತೆಗೆದು ಅದಕ್ಕೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರುವಂಥ ಕೊಬ್ಬರಿ, ಕಬ್ಬು, ಸ್ವಲ್ಪ ಎಳ್ಳು, ಹಾಗೆ ಬೆಲ್ಲ ಚಿಕ್ಕದಾಗಿ ಕಟ್ ಮಾಡಿರುವಂಥ ಬೆಲ್ಲ ಎಲ್ಲ ಹಾಕಿ ಎಳ್ಳು ಬೆಲ್ಲನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಅಂಗಡಿಯಲ್ಲಿ ತೊಗೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಇದು ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ಎಲ್ಲರೂ ಇನ್ನೂ ಒಂದು ಸ್ಪೂನ್ ಎಕ್ಸ್ಟ್ರಾ ತೊಗೊಂಡು ತಿಂದರು. ಪೂಜೆ ಆದ ನಂತರ ಮನೇಲಿರೋ ದೊಡ್ಡೋರಿಗೆ ಎಳ್ಳು ಬೆಲ್ಲ ಕೊಟ್ಟು ಅವರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡೆ. ಈ ಟೈಮಲ್ಲಿ ನಮ್ಮ ಮಮ್ಮಿನ ತುಂಬ ಮಿಸ್ ಮಾಡಿಕೊಂಡೆ. ಅವ್ರು ಬೆಂಗಳೂರಲ್ಲೇ ಇದ್ದರು, ಬಂದಿರಲಿಲ್ಲ ಊರಿಗೆ. ಸೊ ತುಂಬ ಮಿಸ್ ಮಾಡ್ಕೊತಾ ಇದ್ದೆ ಈಗಂತೂ. ಹೌದಾ? ಇದಾ? ತಣ್ಣಗಿರುತ್ತೆ ನಮ್ಮ ಪಾಪ. ಹೌದಾ? ಕೆಲವರು ಅಲಂಕಾರ ಎಲ್ಲ ಮಾಡ್ತಾರಲ್ಲ, ಬೆಂಕಿ ಹಾಕಿ ಅದ್ರ ಮೇಲೆಲ್ಲ ಆರಿಸ್ತಾರೆ. ಹಾ, ಬೆಂಕಿ ಆರಿಸ್ತಾರೆ. ಹೌದಾ? ಎಲ್ಲರೂ ಹಾ, ಸರಿ ಸರಿ. ಊರಿನವರೆಲ್ಲ ಸೇರಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ಹಬ್ಬಕ್ಕೆ ಗೋಪೂಜೆ ಮಾಡೋದು ಒಂದು ದೊಡ್ಡ ವಿಶೇಷ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಬೇಯಿಸಿರೋ ಕಡಲೆಕಾಯಿ, ಅವರೆಕಾಯಿ, ಕಪ್ಪು ಇವೆಲ್ಲ ಹಸುಗೆ ಪೂಜೆ ಮಾಡಿ ತಿನ್ನಿಸಿದ್ವಿ. ಈ ಹಸು ಅಂತೂ ಒಳ್ಳೆ ಚಿಕ್ಕ ಮಗು ಊಟ ಮಾಡೋ ಥರ ತಿಂತು. ನನಗಂತೂ ತುಂಬಾ ಖುಷಿ ಆಯಿತು. ಹಬ್ಬಕ್ಕೆ ಅಂತ ಹೇಳಿ ಈ ದೋಟಿನ ಫ್ಲಿಪ್ಕಾರ್ಟಲ್ಲಿ ತೊಗೊಂಡೆ. ನನ್ನ ಮಗನಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನ್ನ ಕಣ್ಣಂಚಲ್ಲಿ ನೀರು ಬಂತು. ಯಾಕೆ ಅಂದರೆ ಮಕ್ಕಳು ಮುದ್ದಾಗಿ ರೆಡಿ ಆದಾಗ ತಾಯಿನೇ ಕಣ್ಣು ತುಂಬ ನೋಡಿ ಖುಷಿಪಟ್ಟು ದೃಷ್ಟಿ ತೆಗೆಯೋದು. ನಾನು ಹೊಸ ಸೀರೆ ಯಾವುದು ತೊಗೊಂಡಿರಲಿಲ್ಲ. ತುಂಬ ದಿನದಿಂದ ಇಳ್ಕಲ್ ಸೀರೆ ಉಡಬೇಕು ಅಂತ ಅಂದ್ಕೊಂಡಿದ್ದೆ. ನಂಗೆ ಒಬ್ಬರು ಆಂಟಿ ಈ ಸೀರೆನ ಗಿಫ್ಟ್ ಮಾಡಿದ್ದು ಖುಷಿಯಾಯಿತು. ಸಂಕ್ರಾಂತಿ ಅಥವಾ ಭೋಗಿ ದಿನ 12 ವರ್ಷ ಒಳಗಿನ ಮಕ್ಕಳಿಗೆ ಫಲ ಎರೆಯೋದು ಅನ್ನೋದು ಒಂದು ಶಾಸ್ತ್ರ ಮಾಡ್ತಾರೆ. ನಾನು 3ನೇ ವರ್ಷ ಮಾಡ್ತಿರೋದು. ಮಕ್ಕಳಿಗೆ ಫಲ ಎರೆಯೋದ್ರಿಂದ ಅವರಿಗೆ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ. ತಲೆ ಮೇಲೆ ಈ ಥರ ಫಲ ಎರೆಯೋದ್ರಿಂದ ನರಗಳಿಗೆ ಚೈತನ್ಯ ಬರುತ್ತೆ ಅಂತಾರೆ. ಇದಕ್ಕೆ ಸ್ವಲ್ಪ ಎಳಚೆಯನ್ನು, ಕಬ್ಬಿನ ಚೂರು ಮತ್ತು ಬೇಯಿಸಿರೋ ಅವರೆಕಾಯಿ, ಕಡಲೆಕಾಯಿ, ಸ್ವಲ್ಪ ಕಾಯಿನ್ಸು ಮತ್ತು ಚಾಕ್ಲೇಟು, ಬಿಡಿ ಹೂವು ಇದನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ತಾರೆ. ಮೊದಲು ಹಣೆಗೆ ಕುಂಕುಮ ಇಟ್ಟು
3 ಬಾರಿ ಹಾಕ್ತಾರೆ, ತಲೆ ಮೇಲೆ ಎರಿತಾರೆ. ಈ ಫಲಗಳನ್ನ ತಲೆ ಮೇಲೆ ಎರಿತಾರೆ. ದೊಡ್ಡೋರ ಮಕ್ಕಳಿಗೆ ಈ ಥರ ಆಶೀರ್ವಾದ ಮಾಡೋದು ಕೂಡ ಒಂದು ವಿಧ. ಫಲ ಎರ್ದಿದ್ದಾದ ತಕ್ಷಣ ಈ ಫಲಗಳನ್ನ ವೇಸ್ಟ್ ಮಾಡಿಲ್ಲ, ಅಲ್ಲೇ ಇರುವಂಥ ದನ ಕರುಗಳಿಗೆ ತಿನ್ನಿಸಿದ್ವಿ ಇದನ್ನು. ರಾತ್ರಿ ಊಟಕ್ಕೆ ಇದ್ಕಿದ ಬೇಳೆ ಸಾರು ಮಾಡೋಣ ಅಂತ ಹೇಳಿ ಇದ್ಕಿನ ಬೇಳೆ ಸಾರು ಮಾಡಿದ್ವಿ. ಇಷ್ಟೆಲ್ಲ ಮಾಡುವಾಗ ಖುಷಿ ಆಯಿತು. ಹಬ್ಬ ಬರೋದೇ ಎಲ್ಲರೂ ಖುಷಿಯಾಗಿ ಒಟ್ಟಾಗಿ ಸೇರಿ ಹಬ್ಬ ಮಾಡಲಿ ಅಂತಾನೆ. ಒಬ್ರಿಗೊಬ್ರು ಪ್ರೀತಿಯಿಂದ ಮಾತಾಡಿಸಿ ಎಲ್ರಿಗೂ ಒಳ್ಳೆಯದೇ ಬಯಸೋಣ. ನಾವು ನಡ್ಕೊಳ್ಳೋದ್ರ ಮೇಲೆ ನಮ್ಮ ವ್ಯಕ್ತಿತ್ವ ಡಿಸೈಡ್ ಆಗುತ್ತೆ. ವ್ಯಕ್ತಿತ್ವ ಒಂದು ಚೆನ್ನಾಗಿದ್ದರೆ ನಮಗೆ ನಮ್ಮ ಮೇಲೇ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಈ ವಿಡಿಯೋ ನೋಡಿದ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡೋದಕ್ಕೆ ಮರಿಬೇಡಿ.